ವಿಶ್ವವಿಖ್ಯಾತ ನಾಡಹಬ್ಬ ದಸರಾಗೆ ಇವತ್ತು ಎರಡನೇ ದಿನ. ಇವತ್ತು ಕೂಡ ಎರಡನೇ ದಿನದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದೆ. ಅರಮನೆ ನಗರಿಯಲ್ಲಿ ರಂಗೋಲಿಯನ್ನ ಬಿಡಿಸಿ ಅಲ್ಲಿ ಯಾವ ರೀತಿಯಾಗಿ ಸಂಭ್ರಮ ಕಳೆಗಟ್ಟಿದೆ ಅನ್ನೋದನ್ನು ನೀವು ಇಲ್ಲಿ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ರಿ. ಎರಡನೇ ದಿನದ ದಸರಾ ಸಂಭ್ರಮ ರಂಗೋಲಿಯನ್ನ ಬಿಡಿಸೋ ಮೂಲಕ ಶುರುವಾಗಿದೆ. ಇವತ್ತು ಪಾರಂಪರಿಕ ಕಟ್ಟಡಗಳ ನಡಿಗೆ ಕೂಡ ಇರುತ್ತೆ, ಅದು ಜಾವಾ ಬೈಕ್ನಲ್ಲಿ. ರಂಗಚಾರ್ಲು ಪುರಭವನದಿಂದ ಅದು ಶುರುವಾಗಿರುತ್ತೆ ಇಷ್ಟೊತ್ತಿಗೆಲ್ಲ. ಮತ್ತೊಂದು ಕಡೆ ಈ ರಂಗೋಲಿ ಸ್ಪರ್ಧೆ, ರಂಗೋಲಿಯನ್ನು ಬಿಡಿಸುವಂಥ ಕೆಲಸಗಳು ಕೂಡ ಆಗ್ತಾ ಇದೆ. ಅರಮನೆಯ ಮುಂಭಾಗದಲ್ಲಿ ಈ ಬಲರಾಮನ ದ್ವಾರ ಗಮನಿಸಿರ್ತಾರೆ ಯಾರಾದರೂ, ಆ ದ್ವಾರದ ಮುಂಭಾಗದಲ್ಲಿ ಆಂಜನೇಯನ ಸ್ವಾಮಿ ದೇವಸ್ಥಾನ ಇದೆ. ಅಲ್ಲಿ ಈ ಒಂದು ರಂಗೋಲಿನ ಬಿಡಿಸುವಂತ ಕೆಲಸವನ್ನ ಮಾಡಲಾಗ್ತಾ ಇದೆ. ಸ್ಯಾಂಡಲ್ವುಡ್ ನಟ ದರ್ಶನ್ ಜೈಲು ಸೇರಿದಾಗಿನಿಂದಲೂ ಬೆನ್ನು ನೋವಿನ ಸಮಸ್ಯೆ ಬಗ್ಗೆ ಸುದ್ದಿಯಾಗುತ್ತಲೇ ಇತ್ತು. ಇದಕ್ಕಾಗಿಯೇ ನಟನಿಗೆ ಸರ್ಜಿಕಲ್ ಚೇರ್ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿತ್ತು. ತೀವ್ರ ಬೆನ್ನು ನೋವಿನ ಸಮಸ್ಯೆಯಿಂದ ಬಳಲುತ್ತಿರುವಂತಹ ಆರೋಪಿ ದರ್ಶನ್ ಇದರಿಂದಾಗಿ ಕಷ್ಟಪಡ್ತಿದ್ದಾರಂತೆ. ಬೆನ್ನು ನೋವು ಹೆಚ್ಚಾಗ್ತಾ ಇರುವುದರಿಂದ ವಿಮ್ಸ್ ಆಸ್ಪತ್ರೆಯ ಆರ್ಥೋಪೆಡಿಷಿಯನ್ ಜೈಲಿನಲ್ಲೇ ಆರೋಗ್ಯ ತಪಾಸಣೆ ನಡೆಸಿದ್ದಾರೆ. ಹೀಗಾಗಿ ದರ್ಶನ್ಗೆ ಎಂಆರ್ಐ ಸ್ಕ್ಯಾನ್ ಮಾಡಿಸಲು ವೈದ್ಯರು ಸೂಚನೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಆದರೆ ನಟ ದರ್ಶನ್ ಸ್ಕ್ಯಾನಿಂಗ್ ಮಾಡಿಸುವುದನ್ನ ನಿರಾಕರಿಸಿದ್ದಾರೆ ಎನ್ನಲಾಗಿದೆ. ನಾನು ಬೆಂಗಳೂರಿಗೆ ಹೋದ್ಮೇಲೆ ಸ್ಕ್ಯಾನ್ ಮಾಡಿಸ್ತೀನಿ ಅಂತ ಹೇಳಿದ್ರಂತೆ. ಸದ್ಯಕ್ಕೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ ಮಾತ್ರ ಕೊಡಿ ಸಾಕು ಅಂತ ಆರೋಪಿ ದರ್ಶನ್ ವೈದ್ಯರ ಬಳಿ ಹೇಳಿದಾರಂತೆ. ವಿಮ್ಸ್ ವೈದ್ಯರು ನಟ ದರ್ಶನ್ಗೆ 10 ದಿನಗಳಿಗೆ ಮಾತ್ರೆ ನೀಡಿದ್ದಾರೆ ಎನ್ನಲಾಗಿದೆ. ಬೆನ್ನು ನೋವಿನ ನೆಪದಲ್ಲಿ ಆಸ್ಪತ್ರೆ ಸೇರಲು ತಂತ್ರಾನ. ಬೆನ್ನು ನೋವಿದ್ದಕ್ಕೆ ಸರ್ಜಿಕಲ್ ಚೇರ್ ಕೂಡ ವ್ಯವಸ್ಥೆ. ಬೆಂಗಳೂರಿನ ಪರಪ್ಪನ ಅಗ್ರಹಾರದಲ್ಲಿದ್ದಾಗ ತಕ್ಕ ಮಟ್ಟಿಗೆ ಅಡ್ಜಸ್ಟ್ ಆಗಿದ್ದಂತಹ ದರ್ಶನ್ ಬಳ್ಳಾರಿ ಜೈಲಿನಲ್ಲಿ ಪ್ರತಿ ವಿಷಯಕ್ಕೂ ಕೂಡ ಪರದಾಡುವಂತಾಗಿದೆ. ಹೇಗಿದ್ರೂ ಕೂಡ ಕೊನೆಗೂ ನಟನಿಗೆ ಸರ್ಜಿಕಲ್ ಚೇರ್ ಭಾಗ್ಯ ಸಿಕ್ಕಿದೆ. ಬೆನ್ನು ನೋವು ಹಿನ್ನೆಲೆ ನಟನ ಮನವಿ ಹಾಗೂ ವೈದ್ಯರ ವರದಿಯನ್ನ ನೋಡಿ ಕೊನೆಗೂ ದಾಸನಿಗೆ ಸರ್ಜಿಕಲ್ ಚೇರ್ ನೀಡಲು ವ್ಯವಸ್ಥೆ ಮಾಡಲಾಗಿದೆ. ದರ್ಶನ್ಗೆ ಕೊನೆಗೂ ಸರ್ಜಿಕಲ್ ಚೇರ್ ಭಾಗ್ಯ ಸಿಕ್ಕಿದೆ. ಸೆಪ್ಟೆಂಬರ್ 2ರಂದು ಸಂಜೆ ದರ್ಶನ್ ಸೆಲ್ಗೆ ಸರ್ಜಿಕಲ್ ಚೇರ್ ಬಂದಿದೆ. ಕೂಲಂಕುಷವಾಗಿ ಆರೋಗ್ಯ ತಪಾಸಣೆ ಹಾಗೂ ರಿಪೋರ್ಟ್ ಪರಿಶೀಲನೆ ಬಳಿಕ ದರ್ಶನ್ಗೆ ಚೇರ್ ಕೊಡಲು ಒಪ್ಪಿಗೆ ಕೊಡಲಾಗಿದೆ. ಇಷ್ಟಾದರೂ ದರ್ಶನ್ ತಮ್ಮ ಹಠ ಬಿಟ್ಟಿಲ್ವಂತೆ. ಹೀಗಾಗಿ ವೈದ್ಯರ ನೆಪವೊಡ್ಡಿ ಬೆಂಗಳೂರಿಗೆ ಶಿಫ್ಟ್ ಆಗಲು ಪ್ರಯತ್ನ ಪಡ್ತಿದ್ದಾರೆ ಎನ್ನಲಾಗಿದೆ. ರೇಣುಕಾರಾಧ್ಯ, ರಿಪಬ್ಲಿಕ್ ಕನ್ನಡ. ಮೊದಲ ಬಾರಿಗೆ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡಿದ್ದಾರೆ ದರ್ಶನ್ ಪರವಾಗಿ ಹಿರಿಯ ವಕೀಲ ಸಿ.ವಿ. ನಾಗೇಶ್ ವಾದವನ್ನ ಮಂಡಿಸುವಂತದ್ದು. ಆದ್ರೆ ಇವತ್ತೇ ಜಾಮೀನು ಆದೇಶ ಆಗೋದು ಸಾಧ್ಯತೆ ತೀರಾ ಕಡಿಮೆ ಇರ್ತಕ್ಕಂಥದ್ದು. ಯಾಕಂತಂದ್ರೆ ಸಿ.ವಿ. ನಾಗೇಶ್ ವಾದ ಮಾಡಿದಾದ ಬಳಿಕ ಏನು ಈಗಾಗಲೇ ಪವಿತ್ರ ಗೌಡ ಪರ ವಕೀಲ ಟಾಮಿ ಸಬಾಸ್ಟಿಯನ್ ವಾದ ಮುಗಿಸಿದ್ದಾರೆ. ಇದೆಲ್ಲದಕ್ಕೂ ಲಿಖಿತವಾಗಿ ಆಕ್ಷೇಪಣೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಅರೆಸ್ಟ್ ಆಗಿ ಬಳ್ಳಾರಿ ಜೈಲಲ್ಲಿರುವಂತ A2 ಆರೋಪಿ ದರ್ಶನ್, ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿರುವಂತಹ A1 ಆರೋಪಿ ಪವಿತ್ರ ಗೌಡ, ಈ ಇಬ್ಬರ ಜಾಮೀನು ಅರ್ಜಿ ಇವತ್ತು ನಡೆಯುತ್ತೆ. ಇಬ್ಬರಿಗೂ ಇವತ್ತು ಭವಿಷ್ಯ ನಿರ್ಧಾರ ಆಗುತ್ತೆ. ಬೇಲ್ ಭಾಗ್ಯ ಸಿಗುತ್ತಾ? ಶುಕ್ರವಾರ ಇವರಿಗೆ ಶುಭ ಶುಕ್ರವಾರ ಆಗುತ್ತಾ? ಕಾದ್ ನೋಡ್ಬೇಕು. ಬೇಲ್ಗಾಗಿ ದರ್ಶನ್ಗೆ ಪವಿತ್ರ ಗೌಡ ಉಲ್ಟಾ ಹೊಡೆದಿದ್ದಾರಂತೆ. ದರ್ಶನ್, ಪವಿತ್ರ, ರವಿಶಂಕರ್, ಲಕ್ಷ್ಮಣ್ ಬೇಲ್ ಅರ್ಜಿ ಇವತ್ತು ನಡೆಯುತ್ತೆ. 57ನೇ CCH ಕೋರ್ಟ್ನಲ್ಲಿ, ಅಂದರೆ ಸಿಟಿ ಸಿವಿಲ್ ಕೋರ್ಟ್ನಲ್ಲಿ ಇವತ್ತು CCH ಸಿಟಿ ಸಿವಿಲ್ ಕೋರ್ಟ್ ಹಾಲಲ್ಲಿ ಇವತ್ತು ಜಾಮೀನು ಅರ್ಜಿ ವಿಚಾರಣೆ ನಡೆಯುತ್ತೆ. ಡಿ ಗ್ಯಾಂಗ್ನ 4, ಈಗ ಆಲ್ರೆಡಿ 3 ಹೊರಗಡೆ ಬಂದಾಗಿದೆ. 15, 16, 17 ಆರೋಪಿ ನಂಬರ್ಗಳು 3 ಕೂಡ ಹೊರಗಡೆ ಬಂದಿರುವಂಥ ಹಿನ್ನೆಲೆಯಲ್ಲಿ ಇನ್ನುಳಿದಂಥ ಆರೋಪಿಗಳಲ್ಲಿ ವಿಶ್ವಾಸ ಹೆಚ್ಚಾಗಿದೆ. ನಮಗೂ ಕೂಡ ಸಿಗುತ್ತೆ ಅಂತೇಳಿ. ಆದರೆ ಚಾರ್ಜ್ ಶೀಟ್ನಲ್ಲಿ ಯಾರ ಪಾತ್ರ ಎಂಥದ್ದು ಅಂತೇಳಿ ಈಗ ಆಲ್ರೆಡಿ ಉಲ್ಲೇಖ ಮಾಡಲಾಗಿದೆ. 3991 ಪುಟಗಳ ಚಾರ್ಜ್ ಶೀಟ್ ಅದು. ದರ್ಶನ್ ಪಾತ್ರ ಏನು, ಪವಿತ್ರ ಗೌಡ ಪಾತ್ರ ಏನು, ಪ್ರದೋಷ್ ಪಾತ್ರ ಏನು, ವಿನೋದ್ ಪಾತ್ರ ಏನು, ಈ ರೀತಿಯಾಗಿ ಬೇರೆ ಬೇರೆಯವರ ಪಾತ್ರಗಳು ಏನು ಅನ್ನೋದನ್ನ ಕಂಪ್ಲೀಟ್ ಆಗಿ ಅಲ್ಲಿ ಉಲ್ಲೇಖವನ್ನ ಮಾಡಲಾಗಿದೆ. ನೋಡಿ, ಇವತ್ತು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ವಾದವನ್ನ ಮಂಡಿಸಬೇಕಾಗುತ್ತೆ. ಈ ಎರಡೂ ವಾದಗಳು ಮುಕ್ತಾಯ ಆದ ಬಳಿಕ
ಜಾಮೀನು ಆದೇಶವನ್ನ ನ್ಯಾಯಾಲಯ ಕಾಯ್ದಿರಿಸುವಂತದ್ದು. ಆದ್ರೆ ಇವತ್ತಿನ ವಿಶೇಷತೆ ಏನಂತಂದ್ರೆ ಇದುವರೆಗೂ ದರ್ಶನ್ ವಿಚಾರವಾಗಿ ಆತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆದಂತ ವಿಚಾರಗಳಿರ್ಬೋದು, ಮತ್ತೆ ಅವ್ರ ವಿರುದ್ಧ ಇರ್ತಕ್ಕಂಥ ಸಾಕ್ಷ್ಯಗಳಿರ್ಬೋದು, ಇವುಗಳ ಬಗ್ಗೆ ಅಷ್ಟೇ ಚರ್ಚೆ ಆಗಿತ್ತು. ಹಾಗಾದ್ರೆ ದರ್ಶನ್ಗೆ ಜಾಮೀನು ಸಿಗ್ಬೇಕಾದ್ರೆ ಯಾವೆಲ್ಲ ಲೂಪ್ ಹೋಲ್ಸ್ ಇದಾವೆ ಈ ಒಂದು ತನಿಖೆಯಲ್ಲಿ ಅನ್ನೋದನ್ನ ಇವತ್ತು ಸಿ.ವಿ. ನಾಗೇಶ್ ಬಹಿರಂಗ ಪಡಿಸುವ ಸಾಧ್ಯತೆ ಇರತಕ್ಕಂಥದ್ದು. ಅಲ್ಲದೆ ಯಾವ ಗ್ರೌಂಡ್ಸ್ ಮೇಲೆ ದರ್ಶನ್ಗೆ ಜಾಮೀನನ್ನ ಸಿ.ವಿ. ನಾಗೇಶ್ ಅವರು ಇವತ್ತು ಕೇಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರ್ತಕ್ಕಂಥದ್ದು. ಜೊತೆಗೆ ದರ್ಶನ್ ಜಾಮೀನು ಅರ್ಜಿ ವಿಚಾರಣೆ ಜೊತೆಗೆ ಏನು ರವಿಶಂಕರ್, ಲಕ್ಷ್ಮಣ್ ಹಾಗೆ ಪವಿತ್ರ ಗೌಡ ಜಾಮೀನು ಅರ್ಜಿ ವಿಚಾರಣೆಯನ್ನು ನಡೆಯುವಂಥದ್ದು. ಈ ಒಂದು ಸಿ.ವಿ. ನಾಗೇಶ್ ವಾದವನ್ನ ಮುಕ್ತಾಯ ಮಾಡ್ತಾ ಇದ್ದಂಗೆ ಎಸ್.ಪಿ.ಪಿ. ಪ್ರಸನ್ನ ಕುಮಾರ್ ಈ 4 ಜನರಿಗೆ ಆಕ್ಷೇಪಣೆಗೆ ಸಂಬಂಧಿಸಿದಂತೆ ವಾದವನ್ನ ಶುರು ಮಾಡುವಂಥದ್ದು. ಈಗಾಗಲೇ ಅವರು ಲಿಖಿತ ರೂಪದಲ್ಲಿ ಆಕ್ಷೇಪಣೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ಹೀಗಾಗಿ ಸಿ.ವಿ. ನಾಗೇಶ್ ವಾದದ ಸುತ್ತ ಎಲ್ಲರ ಗಮನ ಇರತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಘಟನೆಯಾದ ಇಷ್ಟು ದಿನಗಳಲ್ಲಿ ದರ್ಶನ್ಗೆ ಜಾಮೀನು ಸಿಗೋ ಅಥವಾ ಏನು ಈ ಶಿಕ್ಷೆಯಿಂದ ಪಾರಾಗುವ ಸಾಧ್ಯತೆಗಳ ಬಗ್ಗೆ ನ್ಯಾಯಾಲಯದ ಮುಂದೆ ಇದುವರೆಗೂ ಯಾವುದೇ ವಿಚಾರಗಳ ಪ್ರಸ್ತಾಪ ಆಗಿರಲಿಲ್ಲ. ಆದ್ರೆ ಇದೇ ಮೊದಲ ಬಾರಿಗೆ ಇವತ್ತು ಸಿ.ವಿ. ನಾಗೇಶ್ ಆ ಕಾರ್ಯವನ್ನ ಮಾಡುವಂಥದ್ದು. ನಾಗೇಂದ್ರ. ಓಕೆ, ಥ್ಯಾಂಕ್ ಯು ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ತಿಂಗಳಿಂದನೇ ಜಾರಿಯಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಮೆಟ್ರೋ ಪ್ರಯಾಣಿಕರಿಗೆ ಶಾಕಿಂಗ್ ಅಂತ ಹೇಳ್ಬೋದು. ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗಿದೆ, ಟ್ರಾಫಿಕ್ ಕೂಡ ಇದೆ. ಮೆಟ್ರೋದಲ್ಲಿ ಆರಾಮಾಗಿ ಹೋಗಿ ಬರ್ಬೋದು. 10 ರೂಪಾಯಿಂದ ಒಂದು ಶಾಪಿಂದ ಶುರು ಆದರೆ ಪರವಾಗಿಲ್ಲ ಹೋಗಿ ಬರ್ಬೋದು ಅನ್ನೋರಿಗೆ ಈಗ ಮತ್ತೆ ಟಿಕೆಟ್ ದರ ಏರಿಕೆಯ ಶಾಕ್ ಎದುರಿಸಲು ಮುಂದಿನ ತಿಂಗಳಿಂದನೇ ಸಜ್ಜಾಗಬೇಕಾಗಿದೆ. ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಮಾಹಿತಿಗಾಗಿ. ಮೆಟ್ರೋ ಪ್ರಯಾಣಿಕರಿಗೆ ಒಂದು ಶಾಕಿಂಗ್ ವಿಚಾರ. ಇನ್ನು ಮುಂದೆ ಟಿಕೆಟನ್ನು ಖರೀದಿ ಮಾಡಬೇಕಾದ್ರೆ ಇಷ್ಟು ದಿನ ಇಟ್ಕೊಂಡು ಹೋಗ್ತಾ ಇದ್ರಲ್ಲ 10-20, ಹಾಗಲ್ಲ, ಇನ್ನು ಮುಂದೆ ಜಾಸ್ತಿ ಇಟ್ಕೊಂಡು ಹೋಗ್ಬೇಕಾಗತ್ತೆ. ಯಾಕೆ ಅಂದರೆ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುತ್ತೆ, ಅದು ಅತಿ ಶೀಘ್ರದಲ್ಲೇ. 7 ವರ್ಷದ ಬಳಿಕ ಟಿಕೆಟ್ ದರ ಏರಿಕೆ ಮಾಡೋದಕ್ಕೆ BMRCL ನಿರ್ಧಾರವನ್ನು ಮಾಡಿದೆ. 15% ಟಿಕೆಟ್ ದರ ಹೆಚ್ಚಳ. ಈಗ ಮುಂದಿನ ತಿಂಗಳಿಂದಲೇ ಅದು ಹೊಸ ದರ ನಿಗದಿ ಆಗುವಂತ ಸಾಧ್ಯತೆ ಇದೆ. ಅದು ಜಾರಿ ಕೂಡ ಬರುತ್ತೆ. ಶೀಘ್ರದಲ್ಲೇ ಮೆಟ್ರೋ ಟಿಕೆಟ್ ದರ ಏರಿಕೆ ಆಗುತ್ತೆ. ಜನರಿಗೆ ಒಂದಲ್ಲ ಒಂದು ರೀತಿಯಲ್ಲಿ ಬಿಸಿ ತಟ್ತಾನೆ ಇದೆ, ಒಂದಲ್ಲ ಒಂದು ರೀತಿಯಲ್ಲಿ. ನೋಡಿ, ಇವತ್ತು ದಿನಸಿ ಸಾಮಗ್ರಿಗಳು ಜಾಸ್ತಿ ಆಗ್ತಾ ಇದೆ, ರೇಟ್ ಬಸ್ ರೇಟ್ ಜಾಸ್ತಿ ಆಗ್ತಾ ಇದೆ. ಈಗ ಪ್ರತಿನಿತ್ಯದ ಎಲ್ಲ ಅವಶ್ಯಕತೆ ಇದೆಯೋ ಅದೆಲ್ಲವೂ ಕೂಡ ದರ ಏರಿಕೆ ಆಗ್ತಾ ಇದೆ. ಆದರೆ ಇವರ ಇನ್ಕಮ್ ಎಷ್ಟಿದೆ ಅದನ್ನು ಕೂಡ ಗಮನಿಸ್ಬೇಕಲ್ವಾ. ಜನರ ಇನ್ಕಮ್ ಅಂತೂ ಜಾಸ್ತಿ ಆಗ್ತಾ ಇಲ್ಲ, ಇನ್ಕಮ್ ಹಾಗೇ ಇರುತ್ತೆ. ಆದರೆ ಟಿಕೆಟ್ ದರಗಳು, ದಿನಸಿ ಸಾಮಗ್ರಿಗಳ ದರಗಳು ಮಾತ್ರ ಏರಿಕೆ ಆಗ್ತಾನೇ ಇದೆ ಅನ್ನೋದು ವಿಚಾರ. ಈಗ ಹಾಗಾಗಿ ಮೆಟ್ರೋ ಪ್ರಯಾಣಿಕರಿಗೆ ಈಗ ಇದೊಂದು ರೀತಿಯಲ್ಲಿ ಶಾಕಿಂಗ್ ವಿಚಾರ ಅಂದರೂ ಕೂಡ ತಪ್ಪಾಗೋದಿಲ್ಲ. 7 ವರ್ಷದ ಬಳಿಕ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಮೆಟ್ರೋ ಪ್ರತಿನಿಧಿ ಸವಿತಾ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸವಿತಾ, ಯಾಕೆ 7 ವರ್ಷದ ಬಳಿಕ ಈಗ ದರದಲ್ಲಿ ಏರಿಕೆಯನ್ನು ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ತಾ ಇರೋದು? ಯಾಕೆ ಈ ಚಿಂತನೆ ಈಗ ಅಂತ? ನಾಗೇಂದ್ರ ಬಾಬು, ಪ್ರಮುಖವಾಗಿ ಸಿಟಿ ಜನರು ಒಂದಲ್ಲ ಒಂದು ದರ ಏರಿಕೆಯ ಬಿಸಿಯನ್ನ ತಟ್ಟಿಸ್ಕೊಳ್ತಾ ಇದ್ದಾರೆ. ಇದೀಗ ಮೆಟ್ರೋ ಪ್ರಯಾಣಿಕರಿಗೆ ಈ ಒಂದು ದರ ಏರಿಕೆಯ ಬಿಸಿ ತಟ್ಟುತ್ತೆ. ಪ್ರಮುಖವಾಗಿ ಮೆಟ್ರೋ ಟಿಕೆಟ್ ದರ ಹೆಚ್ಚು ಮಾಡಲಿಕ್ಕೆ BMRCL ಚಿಂತನೆಯನ್ನ ನಡೆಸಿದೆ. ಅಂದರೆ ಸಾರ್ವಜನಿಕರ ಅಭಿಪ್ರಾಯವನ್ನ ಕಲೆ ಹಾಕ್ತಾ ಇದೆ. ಒಂದು ಕಮಿಟಿ ರಚನೆ ಮಾಡಿ ನಾವು ಹೆಚ್ಚು ಮಾಡಿದರೆ ಎಷ್ಟು ಮಾಡಬಹುದು ಅನ್ನೋದು. ಪ್ರಮುಖವಾಗಿ ಹೆಚ್ಚು ಮಾಡಿದರೆ 15ರಿಂದ 20% ಒಂದು ಟಿಕೆಟ್ ದರ ಹೆಚ್ಚಾಗುತ್ತೆ. ಈಗಾಗಲೇ ಮೆಟ್ರೋ ಟಿಕೆಟ್ ಯಾವ ರೀತಿ ಶುರು ಆಗುತ್ತೆ ಅಂದರೆ 10 ರೂಪಾಯಿಂದ 60 ರೂಪಾಯಿಗೆ ಕೊನೆಗೊಳ್ಳುತ್ತೆ. ಇದು ಇನ್ನೂ ಜಾಸ್ತಿ ಆಗುವಂತಹ ಸಾಧ್ಯತೆ ಇದೆ. ನೀವು ಕೇಳ್ದಂಗೆ ಯಾಕೆ ಹೆಚ್ಚು ಮಾಡ್ತಾರೆ ಅಂದರೆ, ಒಂದು ಇಲಾಖೆ ಆಯಿತು, ಸಾರಿಗೆ ಇಲಾಖೆ ತನ್ನ ಖರ್ಚು ವೆಚ್ಚಗಳನ್ನು ಸರಿದೂಗಿಸುವಂತೆ ಆ ನಿಟ್ಟಿನಲ್ಲಿ ಒಂದು ದರ ಏರಿಕೆಯನ್ನು ಮಾಡ್ತಾರೆ. ಈ ರೀತಿ ಅಂದರೆ ಸಾರ್ವಜನಿಕರಿಂದ ಅಥವಾ ಪ್ರಯಾಣಿಕರಿಂದ ಒಂದಿಷ್ಟು ಟಿಕೆಟ್ ದರ ಹೆಚ್ಚು ಮಾಡಿ ಆ ಹಣವನ್ನು ಅಲ್ಲಿ ಪಡೀತಾರೆ. ಪ್ರಮುಖವಾಗಿ BMRCL ಅಲ್ಲಿ 2017ರಲ್ಲಿ ಒಂದು ಟಿಕೆಟ್ ದರ ಹೆಚ್ಚಾಗಿರುತ್ತೆ. ಸರಿಸುಮಾರು 7 ವರ್ಷಗಳ ಬಳಿಕ ಮತ್ತೆ BMRCL
ಟಿಕೆಟ್ ದರ ಹೆಚ್ಚು ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದೆ. ಈಗ ಹೆಚ್ಚಾದರೆ ಅಂದರೆ ಪ್ರಮುಖವಾಗಿ 15ರಿಂದ 20% ಟಿಕೆಟ್ ದರ ಹೆಚ್ಚು ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿದೆ. ಇದು ಮುಂದಿನ ತಿಂಗಳಿಂದನೇ ಜಾರಿಯಾಗುತ್ತೆ. ಅದರಲ್ಲೂ ಪ್ರಮುಖವಾಗಿ ಈ ಒಂದು ಮೆಟ್ರೋ ಪ್ರಯಾಣಿಕರಿಗೆ ಶಾಕಿಂಗ್ ಅಂತ ಹೇಳ್ಬೋದು. ಪೆಟ್ರೋಲ್ ಡೀಸೆಲ್ ರೇಟ್ ಹೆಚ್ಚಾಗಿದೆ, ಟ್ರಾಫಿಕ್ ಕೂಡ ಇದೆ. ಮೆಟ್ರೋದಲ್ಲಿ ಆರಾಮಾಗಿ ಹೋಗಿ ಬರ್ಬೋದು. 10 ರೂಪಾಯಿಂದ ಒಂದು ಶಾಪಿಂದ ಶುರುವಾದರೆ ಪರವಾಗಿಲ್ಲ ಹೋಗಿ ಬರ್ಬೋದು ಅನ್ನೋರಿಗೆ ಈಗ ಮತ್ತೆ ಟಿಕೆಟ್ ದರ ಏರಿಕೆಯ ಶಾಕ್ ಎದುರಿಸಲು ಮುಂದಿನ ತಿಂಗಳಿಂದನೇ ಸಜ್ಜಾಗಬೇಕಾಗಿದೆ ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಸವಿತಾ ನಿಮ್ಮೆಲ್ಲ ಮಾಹಿತಿಗಾಗಿ.